ಇವಾಗ ಒಂದು 25 ವರ್ಷಕ್ಕೆ ಬಾಂಡ್ಲಿ ಆಗ್ಬಿಟ್ರೆ ಆಮೇಲೆ ಯಾರು ಹೆಣ್ಣು ಕೊಡ್ತಾರೆ ಹೇಳಿ? ಈಗ ಎಲ್ಲ ಚೆನ್ನಾಗಿರೋರಿಗೆ ಹೆಣ್ಣು ಕೊಡಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಸ್ತ್ರ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಏನು ಚಾಕು ಇಟ್ಕೊಂಡು ಕೂತ್ಬಿಟ್ಟಿದ್ದೀನಿ ಅಂತಿದ್ದೀರಾ? ಇಲ್ಲಿ ಕಾಣಿಸ್ತಿದೆಯಾ ಮಾಮಾರ್ತ್ ಅಂತ? ಅದೇ ಮಾಮಾರ್ಥದ್ದು ಒಂದು ಪ್ರಾಡಕ್ಟ್ ತರಿಸಿದ್ದೆ. ಅದು ಹೆಂಗಿದೆ ಅಂತ ಯೂಸ್ ಮಾಡಿ ಹೇಳಬೇಕಾಗತ್ತೆ. ಬಟ್ ಈಗ ಓಪನ್ ಮಾಡುವಾಗ ಅದು ಹೆಂಗಿದೆ ಅನ್ನೋದನ್ನು ತೋರಿಸ್ತೀನಿ. ಸರಿ, ಮಾಮಾರ್ತ್ ನಾನು ಏನಕ್ಕೆ ತರಿಸಿದೆ ಅಂದರೆ ನನಗೆ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಅದೀಗ ಒಂದು 3 ಮಂತ್ಸಿಂದ. ಅದು ಹೆಂಗೆ ಅಂದರೆ ರೂಟ್ಸ್ ಎಲ್ಲ ಕಾಣಿಸೋದು, ಅದು ಕಿತ್ತು ಬರೋದಲ್ಲ, ಮುರಿದು ಅಂದರೆ ಹೇರು ಡ್ಯಾಮೇಜ್ ಆಗಿ ಬರೋದಲ್ಲ, ಅದು ರೂಟ್ಸಿಂದನೇ ಹೇರ್ ಫಾಲ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡಿದ್ದೀನಿ. ಇದನ್ನಾದರೂ ಯಾವ ಗ್ಯಾರಂಟಿ ಮೇಲೆ ತರಿಸಿದ್ದೀನಿ ಅಂತಂದರೆ, ನನ್ನ ಫ್ರೆಂಡ್ ಒಬ್ಬ ಮೊದಲು ಯೂಸ್ ಮಾಡ್ತಿದ್ದ ಒಂದು 3 ವರ್ಷದ ಹಿಂದೆ. ಅವನಿಗೇನೋ ಒಂಚೂರು ಕಡಿಮೆ ಆಗಿತ್ತಂತೆ. ನೋಡೋಣ ನನಗೆ ಕಡಿಮೆ ಆಗುತ್ತಾ ಏನು ನನಗೂ ಕಿತ್ತೋಗತ್ತಾ ಅಂತ. ಈಗ ಇದನ್ನ ಓಪನ್ ಮಾಡೋಣ. ಚಾಕು ನೋಡಿ, ಇಲ್ಲಿ ಚಾಕು ಹೆಂಗಿದೆ, ಒಳ್ಳೆ ಮಟನ್ ಕೊಚ್ಚೋ ಚಾಕು ಇದ್ದಂಗಿದೆ. ನನ್ನ ಹತ್ರ ಇರೋದೇ ಇದೊಂದು ಚಾಕು. ನಂದು ರೂಮ್ ಅಲ್ವಾ, ಬ್ಯಾಚುಲರ್ಸ್ ನಾವು ಇವಾಗ ಒಬ್ಬರೇ ಇರೋದು. ಅದಕ್ಕೆ ಇದೊಂದು ಚಾಕು ತರಕಾರಿ ಅಂತೇಳಿ ತೊಗೊಂಬಂದಿದೆ. ಏನು ತರಕಾರಿ ಗಿರ್ಕಾರಿ ಕೊಚ್ಚದೆ ಹೆಂಗಾಗಿದೆ ನೋಡಿ, ಇಲ್ಲಿ ಫುಲ್ಲು ತುಕ್ಕು ಹಿಡ್ದಂಗೆ ಆಗ್ಬಿಟ್ಟಿದೆ. ತರಕಾರಿ ನಾನು ಅಡುಗೆ ಮಾಡ್ಕೊಳ್ಳಲ್ಲ, ಹೊರಗಡೆನೇ ತಿನ್ನೋದು. ಸೊ ಅದಕ್ಕೆ ಚಾಕುನು ವೇಸ್ಟ್ ಆಗಿಬಿಟ್ಟಿದೆ. ಈಗ ಇದರಲ್ಲಿ ಓಪನ್ ಮಾಡ್ತೀನಿ. ಸರಿ, ಓಪನ್ ಮಾಡ್ಬೇಕಂದ್ರೆ ಈಗ ಏನು ಮಾಡೋದಪ್ಪ, ನನ್ನ ಹತ್ರ ಟೇಪರ್ ಸ್ಟ್ಯಾಂಡ್ ಇಲ್ಲ. ಅದಕ್ಕೆ ಫೋನ್ ಸೈಡಿಗೆ ಇಟ್ಬಿಟ್ಟು ಓಪನ್ ಮಾಡಿ ಆಮೇಲೆ ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಓಕೆ, ಓಪನ್ ಮಾಡೋದಕ್ಕೂ ಮುಂಚೆನೇ ಈ ಬಾಕ್ಸ್ ಹೆಂಗಿದೆ ಅಂತ ಒಂದ್ಸಲ ನೋಡ್ಬಿಡಿ. ಏನಿಲ್ಲ, ಈ ಥರ ಒಂದು ಬಾಕ್ಸ್ ಇದೆ ಅಷ್ಟೇ. ಎಲ್ಲದಕ್ಕೂ ಇದೇ ಥರ ಬಾಕ್ಸ್ ಕೊಟ್ಟಿರ್ತಾರೆ, ಮಾಮಾರ್ತ್ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ ಅಷ್ಟೇ. ಇದು ನನ್ನ ಬಿಲ್ಲು. ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ? ಇದಕ್ಕೆ 742 ರೂಪಾಯಿ ಕೊಟ್ಟಿದ್ದೀನಿ. ಇದರಲ್ಲಿ 3 ಪ್ರಾಡಕ್ಟ್ ಇದೆ. ಅದನ್ನ ಏನೇನಿದೆ ಅಂತ ಹೇಳಿ ನಾನು ತೋರಿಸ್ತೀನಿ, ಆಯಿತಾ? ಸರಿ, ಓಪನ್ ಮಾಡೋಣ. ಓಪನ್ ಆಯಿತು. ನೋಡೋಣ ಏನೇನಿದೆ. ಇದೇನಪ್ಪ ಈ ಥರ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಈ ಥರ ಪ್ಯಾಕಿಂಗ್. ಹಾವು ಇದೆಯಾ ಮತ್ತು ಇದರಲ್ಲಿ? ಒಳ್ಳೆ ಹಾವನ್ನ ಇಟ್ಟಿರ್ತಾರಲ್ಲ ಅದೇನೋ ಬುಟ್ಟಿಲಿ ಸೇಮ್ ಅದೇ ಥರ ಇದೆ. ನೋಡೋಣ. ಓಕೆ, ಇದೇನೋ ಒಂದಿದೆ. ನಿಂತ್ಕೊಳ್ತೀಯನಪ್ಪ? ನಿಂತ್ಕೊಂಡಿದ್ದಾನೆ ಇವನೊಬ್ಬ. ಇಲ್ಲೊಂದಿದೆ. ಇದು ಯಾವುದೋ ಒಂದು ಹಾವು ಇದ್ದಂಗಿದೆ. ಸೇಮ್ ಟು ಸೇಮ್ ಹಾವೇ. ಹಾವು ನಿಂಗೆ ಇಟ್ಟಿರ್ತದೆ ತಾನೆ? ಅದೇನೋ ಬಾಕ್ಸಲ್ಲಿ ಈ ಥರ ಪ್ಯಾಕ್ ಮಾಡಿ ಇರಲ್ಲ, ಒಂದು ಬಾಕ್ಸ್ ಇರುತ್ತಲ್ಲ, ಅದು ಹಿಂಗೆ ರೌಂಡ್ ಒಂದು ಬಾಕ್ಸು, ಅದರಲ್ಲಿ ಇಟ್ಟಿರ್ತಾರೆ. ಸರಿ, ಇದೇನು ನೋಡೋಣ ಇರಿ. ಈಗ ಏನೇನೋ ಪ್ಯಾಕೆಟ್ ಕೊಟ್ಟಿದ್ದಾರೆ. ಇದು ನಮ್ಗೆ ಬೇಡ. ಹಾಕೊಂಡ್ಬಿಟ್ಟಿದೆ. ಇದನ್ನ ಪ್ಯಾಕೆಟು, ಇದು ನಮ್ಗೆ ಬೇಡ. ಇದರಲ್ಲಿ ಬಿಲ್ಲಿದೆ. ಬಿಲ್ಲಲ್ಲಿ ಎಲ್ಲರೂ ದುಡ್ಡು ತೋರಿಸಿದಾರ ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ನಂದು ಆನ್ಲೈನ್ ಪೇಮೆಂಟ್ ಆಗಿತ್ತು, ಅದಕ್ಕೋಸ್ಕರ ಇವ್ರೇನೂ ಕೊಟ್ಟಿಲ್ಲ. ಕೊಟ್ಟಿದ್ದಾರೆ ಇಲ್ಲಿ ನೋಡಿ, 742.9 ರುಪೀಸ್. ಎಲ್ಲ 742 ರೂಪಾಯಿ. ಸರಿ, ಇದನ್ನ ಓಪನ್ ಮಾಡೋಣ ಇವಾಗ. ಸೊ ಇದನ್ನ ಓಪನ್ ಮಾಡೋಕ್ಕೂ ಮತ್ತಿವಾಗ ಫೋನ್ ಸೈಡಿಗೆ ಇಡ್ಬೇಕು ನಾನು. ಇರಲಿ, ಆದರೂ ಒಂದೇ ಕೈಯಲ್ಲಿ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಇದು ಏನಂತ, ಇದು ಶಾಂಪು, ಮಾಮಾರ್ತ್ ಆನಿಯನ್ ಶಾಂಪು ಅಂತೆ. ಶಾಂಪು ಹಾಕ್ಕೊಂಡು ಸ್ನಾನ ಮಾಡೋದು. ಇನ್ನು ದಿನ ಮಾಡಲ್ಲಪ್ಪ, ಇದಕ್ಕೆ ಇಷ್ಟು ದುಡ್ಡು ಕೊಟ್ಬಿಟ್ಟು ದಿನ ಮಾಡಿದ್ರೆ ಆಮೇಲೆ ಏನಿಲ್ಲ. ದಿನ ಮಾಡಿದ್ರೆ ಆಗಲ್ಲ ಅದು, ಯಾಕೆಂದರೆ ಅದು ಹೇರ್ ತುಂಬ ಡ್ಯಾಮೇಜಸ್ ಆಗುತ್ತೆ. ಅದಕ್ಕೆ ವಾರಕ್ಕೆ 1-2 ಸಲ ಮಾಡಬೇಕಷ್ಟೆ. ಮಾಮಾರ್ತ್ ಆನಿಯನ್ ಶಾಂಪು. ಇದನ್ನಿಲ್ಲಿಡೋಣ. ಈಗ ಇದರಲ್ಲಿ ಏನಿದೆ ನೋಡೋಣ. ಇದರಲ್ಲಿ ಏನಕ್ಕೆ ಈ ಥರ ಪ್ಯಾಕ್ ಮಾಡಿದ್ದಾರೆ ಇವರು? ಸುಮ್ಮನೆ ಇಟ್ಟು ಕಳಿಸಿದ್ರೆ ಆಗಿರೋದಪ್ಪ. ಇದೇನಿದು? ಆನಿಯನ್ ಕಂಡೀಷ್ನರ್ ಅಂತೆ. ಕಂಡೀಷ್ನರ್ ಇದನ್ನ ಹೆಂಗೆ ಯೂಸ್ ಮಾಡೋದು ಅನ್ನೋದು ನನಗೆ ಗೊತ್ತಿಲ್ಲ. ಇದನ್ನು ಆಮೇಲೆ ಯೂಟ್ಯೂಬಲ್ಲಿ ಏನಾದರೂ ನೋಡಿಬಿಟ್ಟು ಹೆಂಗೆ ಯೂಸ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಡೈರೆಕ್ಷನ್ ಫಾರ್ ಯೂಸ್ ಅಂತ ಕೊಟ್ಟಿದ್ದಾರೆ. ಆಫ್ಟರ್ ಶಾಂಪೂಯಿಂಗ್ ಟೇಕ್ ಆನ್ ಅಡೋಕೇಟ್ ಅಮೌಂಟ್ ಆಫ್ ಕಂಡೀಷ್ನರ್, ಅಪ್ಲೈ ಇಟ್ ಆನ್ ಡ್ಯಾಂಪ್ ಹೇರ್ ಸ್ಟಾರ್ಟಿಂಗ್ ಫ್ರಮ್ ದಿ ಮಿಡ್ ಲೆಂತ್ ಆ್ಯಂಡ್ ಆಲ್ ದ ವೇ ಡೌನ್ ಟು ಟಿಪ್ಸ್. ಲೀವ್ 1 to 3 minutes ಆ್ಯಂಡ್ ರಿನ್ಸ್ ಥ್ರೋಲಿ. ಸ್ನಾನ ಎಲ್ಲ ಆದಮೇಲೆ ಹಾಗೆ ಇರುತ್ತಲ್ವ, ಶಾಂಪೂ ಎಲ್ಲ ಮಾಡಿರ್ತೀವಲ್ಲ, ಅದಾದಮೇಲೆ ಒಂದು ಸ್ವಲ್ಪ ಹಚ್ಕೊಂಡು ಒಂದು 2-3 ನಿಮಿಷ ಬಿಟ್ಟು ಮತ್ತೆ ನೀರಲ್ಲಿ ಹಂಗೆ ವಾಶ್ ಮಾಡಬೇಕಂತೆ. ಸರಿ, ಆಯ್ತು, ಮಾಡೋಣ. ಅದನ್ನು ಒಂದು ಮಾಡೋಣ. ಇವರು ಇದ್ರ ಒಳಗೆ ಇರೋದು ಇದಕ್ಕೆ ಇಷ್ಟು ದುಡ್ಡಾ ಅಥವಾ ಈ ಬಾಟ್ಲಿಗೆ ಎಷ್ಟು ದುಡ್ಡಾ ಅಂತ
ನೋಡಿ ಬಾಟ್ಲೆಲ್ಲ ಎಷ್ಟು ಚೆನ್ನಾಗಿದ್ದಾವೆ. ಈ ಬಾಟ್ಲಿಗೆ ಅಷ್ಟು ಖರ್ಚಾಗತ್ತಾ ಅಂತ. ಇರಲಿ, ಏನೋ ಒಂದು ತರಿಸ್ಕೊಂಡಿದ್ದೀವಲ್ಲ, ತರಿಸಿದ ಮೇಲೆ ಏನಕ್ಕೆ ಮಾತಾಡೋಣ. ನೋಡಿ, ಮೇನಾಗಿ ಇಂಪಾರ್ಟೆಂಟ್ ಆಯಿಲ್ ಬೇಕಿತ್ತು. ಆಯಿಲು ಇಷ್ಟೇ ಕೊಟ್ಟಿದ್ದಾರೆ. ಇನ್ನು ಓಪನ್ ಮಾಡ್ತೀನಿ ಇವಾಗ. ಇದು ನೋಡಿ ಆಯಿಲು, ಮಾಮಾ ಅರ್ಥ ಆನಿಯನ್ ಹೇರ್ ಆಯಿಲು. ಇದೆ, ಪರವಾಗಿಲ್ಲ, ಆದರೆ ಸಣ್ಣ ಆಯಿತು. ಇದು ಮೂರಕ್ಕೂ ಕಂಪೇರ್ ಮಾಡಿದ್ರೆ ನಂಗೆ ಆಯಿಲ್ ಜಾಸ್ತಿ ಬೇಕಿತ್ತು. ಇವ್ರು ಏನು ಮಾಡಿದ್ದಾರೆ ನೋಡಿ, ಇಲ್ಲ ಎಲ್ಲ ಸೇಮ್ ಇದೆ. ಇದೇನೋ ಒಂದು ಎಕ್ಸ್ಟ್ರಾ ಕವರ್ ಬಂದಿದೆಯಲ್ಲ, ಒಂಚೂರು ಎತ್ತರ ಇದೆ ಅಷ್ಟೇ. ಇದನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇದ್ರ ಹೆಂಗಪ್ಪ ಹಾಕೊಳ್ಳೋದು, ತಲೆ ಕೂದಲು ಬಾಚ್ಕೊಳಕ ಇದರಲ್ಲಿ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಎಳೆಯೋದು ಅನಿಸುತ್ತೆ. ಇದು ಹೆಣ್ಮಕ್ಳಿಗೆ ಸರಿ ಆಗುತ್ತೆ, ನಮಗೆಲ್ಲ ಆಗಲ್ಲ. ಇದನ್ನು ಇದರಲ್ಲಿ ಹಿಂಗೆ ಇಡೋಣ. ಹೋಗುತ್ತೆ. ನೋಡಿ, ಇದೇ ಮಾಮಾರ್ತ್ ಹೇರ್ ಆಯಿಲು. ಯೂಸ್ ಮಾಡಿಬಿಟ್ಟು ಹೇಳ್ತೀನಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಕೂದಲು ಉದುರುತ್ತಾ ಅಥವಾ ಏನು ಬೆಳೀತಾ ನೋಡ್ತೀನಿ. ಏನಿಲ್ಲ, ಈಗಲೇ ಹಂಗೆ ಇವಾಗ ಒಂದು 25 ವರ್ಷಕ್ಕೆ ಬಾಂಡ್ಲಿ ಆಗ್ಬಿಟ್ರೆ ಆಮೇಲೆ ಯಾರು ಹೆಣ್ಣು ಕೊಡ್ತಾರೆ ಹೇಳಿ? ಈಗ ಎಲ್ಲ ಚೆನ್ನಾಗಿರೋರಿಗೆ ಹೆಣ್ಣು ಕೊಡಲ್ಲ. ಕೂದಲಿಲ್ಲ ಅಂದ್ಬಿಟ್ರಂತೂ ಈ ಕಡೆ ತಿರುಗೂ ನೋಡಲ್ಲ ನಮ್ಮನ್ನ. ಸರಿ, ಸ್ವಲ್ಪ ದಿನ ಯೂಸ್ ಮಾಡ್ತೀನಿ. ಅದು ಹೆಂಗಾಯಿತು, ತಲೆ ಕೂದಲು ಬಂತಾ ಕಿತ್ತೋಯ್ತಾ ಅನ್ನೋದನ್ನ ನಾನು ಮತ್ತೊಂದು ವೀಡಿಯೋ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ. ವೀಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.